ಇವತ್ತು NDA ಎಲ್ಲ ಪಾರ್ಟ್ನರ್ಸ್ ನಾನು ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸದಾನಂದ ಗೌಡರು ಮತ್ತು ಎಲ್ಲ ಇತರ ಧುರೀಣರು ಸೇರಿ ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಅಕ್ರಮಗಳನ್ನು SIRದಲ್ಲಿ ಮಾಡ್ತಾ ಇದ್ದಾರೆ, ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ವಾಟ್ಸಪ್ ಗ್ರೂಪನ್ನು ರಚನೆ ಮಾಡಿ ಸಂತೆ ನಡೀತಿರುವಂಥ ಪ್ರದೇಶದಲ್ಲಿ, ಮದರ್ಸಾದಲ್ಲಿ ಮತ್ತು ಮಸೀದಿಯಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಕಡೆ ಇವತ್ತು ಚುನಾಯಿತ ಪ್ರತಿನಿಧಿಗಳೆಲ್ಲ ಕಾಂಗ್ರೆಸ್ಸಿನ ಹಿಂದಿನ ಚುನಾಯಿತ ಪ್ರತಿನಿಧಿಗಳ ಮನೆಯಲ್ಲಿ ಒಂದೇ ಒಂದು ಕಮ್ಯುನಿಟಿಯ ಅಂದರೆ ಮುಸಲ್ಮಾನರ ಲೀಡರ್ಸ್ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬೂತ್ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ BLA 2ಗಳಿಗೆ BLOಗಳು ಇನ್ಫಾರ್ಮ್ ಮಾಡಬೇಕು. ನಾವು ಇವತ್ತು ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬಹುದು ಅಂಥೇಳಿ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ನಾವು ಅವರಿಗೆ ಪೆನ್ ಡ್ರೈವನ್ನು, ನಾನು ಕುಮಾರಸ್ವಾಮಿಯವರು ಬೇರೆ ಬೇರೆ ಕಡೆ ಮಾಡಿದಂಥ ಪೆನ್ ಡ್ರೈವನ್ನು ಕೊಟ್ಟಿದ್ದೇವೆ. ಅನೇಕ ಕಡೆ BLOಗಳು ಹೇಳ್ತಾರೆ ನಮಗೆ ನಿಮ್ಗೆ ಹೇಳೋಕ್ಕಾಗಲ್ಲ ಅಂಥೇಳಿ, ಮತ್ತು ವಾಟ್ಸಪ್ ಗ್ರೂಪ್ ರಚನೆ ಮಾಡಿದ್ದಾರೆ. ಇಂಥಲ್ಲಿ ಬಂದು ನೀವು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಏನಿದೆ ಆ ಎನ್ಯುಮರೇಷನ್ ಫಾರ್ಮು ನೀವು ಫಿಲಪ್ ಮಾಡಿ ಕೊಡ್ಬೋದು ಅನ್ನುವಂಥದ್ದು ಮಾಡಿದ್ದಾರೆ. ಇದೆಲ್ಲವೂ ಮಾಡಿದ ನಂತರ ಇಲ್ಲಿವರೆಗೆ ಈ ಮೊದಲು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಜನತಾದಳದ ಮುಖಂಡರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಈ ದೂರುಗಳನ್ನು ಕೊಟ್ಟಿದ್ದಾರೆ. ಆದರೆ ಕೆಳಮಟ್ಟದಲ್ಲಿ ಯಾವುದೇ ಆ್ಯಕ್ಷನ್ ಆಗಿಲ್ಲ, ಅದರಿಂದ ಸುಧಾರಣೆ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಉನ್ನತ ಮಟ್ಟದ ಡೆಲಿಗೇಷನ್ನು, 3 ಜನ ಕೇಂದ್ರ ಸಚಿವರು, 2 ವಿರೋಧ ಪಕ್ಷದ ನಾಯಕರು ಮತ್ತು ಹಿರಿಯರಾದಂಥ ಕಾರಜೋಳ್ ಅವರು, ಈ ರೀತಿ ಹಲವು ಪ್ರಮುಖರು ನಾವು ಇವತ್ತು ಬಂದು ಚುನಾವಣಾ ಆಯೋಗಕ್ಕೆ ತೀವ್ರವಾದಂಥ ಆಗ್ರಹವನ್ನು ಮಾಡಿದ್ದೇವೆ. ಮೊದಲನೇದಾಗಿ ಈ ರೀತಿ ಯಾರು ಮಾಡ್ತಾ ಇದ್ದಾರೆ ಅವರನ್ನು, ಸುಮಾರು ಉದಾಹರಣೆಗಳಿದ್ದಾವೆ, ಆದರೆ ಗ್ರೇವ್ ವೈಲೆನ್ಸ್ ಆದಂಥ ಮತ್ತು ಉದ್ದಟತನದ ಉತ್ತರವನ್ನು ಕೊಟ್ಟಿರುವಂಥ, ವಾಟ್ಸಪ್ ಗ್ರೂಪ್ ರಚನೆ ಮಾಡಿದಂಥ ಮತ್ತು ಅನೇಕ ಕಡೆ ಸ್ಥಳೀಯ ಶಾಸಕರ ಭಾವಚಿತ್ರವನ್ನು BLAಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದರೆಲ್ಲದರ ವಿರುದ್ಧ BLOಗಳು ಹಾಕಿ ಅವರ ID ಕಾರ್ಡ್ಗಳಲ್ಲಿ ಸ್ಥಳೀಯ ಶಾಸಕರು ಈ ರೀತಿ ಬೇರೆ ಬೇರೆ ಮುಖಂಡರದ್ದು ಹಾಕಿ ಪ್ರಚಾರ ಮಾಡ್ತಿರುವಂಥ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೇವೆ. ಅವರ ಮೇಲೆ ಆ್ಯಕ್ಷನ್ ಆಗಬೇಕು. ನಾವು ಮೊದಲೇ ಡಿಮಾಂಡನ್ನು ಕೊಟ್ಟಿದ್ದೇವೆ, ತಕ್ಷಣ ಆ್ಯಕ್ಷನ್ ಆಗಬೇಕು. ಎರಡನೇ ಡಿಮಾಂಡು ನಾವು ಕೊಟ್ಟಿರೋದು, ಇಲ್ಲಿವರೆಗೆ ಏನಾಗಿದೆ ಅದು ಕಂಪ್ಲೀಟ್, ಅದನ್ನು ರೀಎನ್ಯುಮರೇಷನನ್ನು ಮಾಡಬೇಕು. ಇದು ಇಲ್ಲಿಗಲ್ ಆಗಿದೆ. ಇದು ನಿಜವಾದ SIRದ ಒಂದು ಪ್ರಕ್ರಿಯೆ ಏನಿದೆ, ಅದರ ಉದ್ದೇಶ ಏನಿದೆ, ಅದು ವಿಫಲಗೊಳಿಸುವಂಥ ಒಂದು ಕುತಂತ್ರ ಆಗಿದೆ. ಮತ್ತು ಇದರ ಜೊತೆಗೆ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ SIR ಮತ್ತು ಅಲ್ಲಿ ವೆರಿಫಿಕೇಷನ್ ಆದ ನಂತರ ಕರ್ನಾಟಕದಲ್ಲಿ ಎಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಅಲ್ಲಿ ಬಾಂಗ್ಲಾದೇಶದ ಇಲ್ಲಿಗಲ್ ಇಮಿಗ್ರೆಂಟ್ಸು ಬಂದು, ಈ ನುಸುಳುಕೋರರು ಬಂದು ವೋಟರ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಡೆ DCಗಳ ಸ್ಟೇಟ್ಮೆಂಟ್ ಇದೆ. ಚುನಾವಣಾ ಆಯೋಗದ್ದು ಸುಪ್ರೀಂ ಕೋರ್ಟ್ನಲ್ಲಿ ಭಾಳ ಸುದೀರ್ಘವಾದಂಥ ವಾದ ವಿವಾದ ಆದ ನಂತರ ಚುನಾವಣಾ ಆಯೋಗ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿದ ನಂತರ ನಿರ್ದೇಶನ ಕೊಟ್ಟಿರೋದೇನು, 2002ರ ವೆರಿಫಿಕೇಷನ್ ಮಾಡ್ತಾ ಇರಬೇಕಾದ್ರೆ 2005ಕ್ಕೆ ಕಂಪೇರ್ ಮಾಡಬೇಕಾದ್ರೆ 2002ಕ್ಕೆ ಅದರಲ್ಲಿ ಇರುವಂಥ ಯಾವ ವೋಟರ್ ಲಿಸ್ಟ್ ಇದ್ದಾವೆ ಅದರ ಮುಂದೆ ಭಾಗವಾಗಿ ಅದಾದರೆ ಎಂಟ್ರಿ ಆಗಿದ್ದರೆ
ಅಪ್ಪ ಅಮ್ಮ ಇಲ್ಲ ಅಜ್ಜ ಅಜ್ಜಿ ಇವ್ರು ಮಾತ್ರ ರಿಲೇಷನ್ ಅಂತ ಕನ್ಸಿಡರ್ ಆಗಬೇಕಂತ ಸ್ಟೇಟ್ಮೆಂಟ್ ಡಿ ಸಿಗಳು ಕೊಟ್ಟಿದ್ದಾರೆ ಅನೇಕ ಕಡೆ. ಸಂಬಂಧಿಕರು ಆಗ್ಬೋದು ಅಂತ. ಸಂಬಂಧಿಕರು ಆಗ್ಬೋದು ಅರ್ಥ ಏನು? ಉದಾಹರಣೆಗೆ 10 ಜನ ಒಂದೇ ಹೆಸರಿನವ್ರು ಇರ್ಬೋದು, ಒಂದೇ ಸರ್ನೇಮ್ದವ್ರು ಇರ್ಬೋದು, ಒಂದೇ ಇನಿಷಿಯಲ್ದಿರ್ಬೋದು, ಅದೆಲ್ಲ ಆಗತ್ತಾ? ಅಥವಾ 10 ಜನ ಮುಲ್ಲಾ ಅಂತಿರ್ಬೋದು, ನದಾಫ್ ಅಂತಿರ್ಬೋದು, ಅದಾಗತ್ತಾ? ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಕೊಡಬಾರ್ದು. ಇದು ದೇಶದ ಸುಭದ್ರತೆಯ ಪ್ರಶ್ನೆ ಕೂಡ. ಇಟ್ ಈಸ್ ದಿ ಕ್ವಶನ್ ಆಫ್ ದಿ ಸೆಕ್ಯೂರಿಟಿ ನಮ್ಮ ದೇಶ. ಅದಕ್ಕಾಗಿಯೇ ಬೇಕಂತಲೇ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಶಿವಕುಮಾರ್ ಅವರು ಬೇಕಂತಲೇ ಯಾರ್ದು SIRದಲ್ಲಿ ತೆಗೆದು ಹಾಕ್ತಾರೆ ಅವರಿಗೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಉದ್ದೇಶ ಏನು ನಿಮ್ಮದು? ಈ ಕಾಲದಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ದೀರಿ ನೀವು? ಇದರ ಉದ್ದೇಶ ಹೆದರಿಸಿ ಜನರನ್ನು ಹಿಂಡುಗಟ್ಟಲೆ ಕುರು ಹಿಂಡುಗಟ್ಟಲೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂಥ ಒಂದು ಪ್ರಯತ್ನವನ್ನು ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಹಾಗಾಗಿ ಇದರ ಜೊತೆಗೆ BBMPಯ ಏರಿಯಾದಲ್ಲಿ ಕೆಲವು ಆಯ್ದ ವಾರ್ಡುಗಳಲ್ಲಿ, ಆಯ್ದ ಬೂತುಗಳಲ್ಲಿ ಇವರು ಪ್ರತ್ಯೇಕವಾದಂಥ SIR ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಇವರಿಗೆ ಅಧಿಕಾರವೇ ಇಲ್ಲ. ಒಟ್ಟಾರೆ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು, ಪ್ರೊಸೆಸ್ಸನ್ನು ಬುಡಮೇಲೆ ಮಾಡುವಂಥ ಒಂದು ಬಹುದೊಡ್ಡ ಷಡ್ಯಂತ್ರವನ್ನು DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ನಡೆಸಿದೆ. ನಾನು ನಿನ್ನೆನೂ ಹೇಳಿದ್ದೇನೆ, ಅದಕ್ಕೊಬ್ಬ ಮಹಾಪುರುಷರು ಕೇಳಿದ್ದಾರೆ ಮಂತ್ರಿಯರವರು, ಚುನಾವಣೆ ಆಯೋಗ ಕತ್ತೆ ಕಾಯ್ತಾ ಇದೆ ಅಂಥೇಳಿ. ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇಲ್ಲ. ಕತ್ತೆ ಕಾಯಲಿಕ್ಕಿರಲಾರ್ದ ಯೋಗ್ಯತೆ ಇರಲಾರ್ದಂಥ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಇದನ್ನು ಬುಡಮೇಲೆ ಮಾಡುವಂಥ ಷಡ್ಯಂತ್ರವನ್ನು ಮಾಡ್ತಾ ಇದೆ. ನಾವು ಎಲ್ಲ ವಿವರಗಳನ್ನು ನಾನು, ಕುಮಾರಸ್ವಾಮಿಯವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿಯವರು, ಶೋಭಾ ಅವರು, ಕಾರಜೋಳ ಅವರು ಎಲ್ಲರೂ ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಸಂಗತಿ, ಅವರು ಭಾಳ ಸಮಾಧಾನವಾಗಿ ಎಲ್ಲವೂ ಕೇಳ್ಕೊಂಡಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ್ಯಕ್ಷನ್ ನಾನು ಮಾಡ್ತೀನಿ ಅಂತ, ಮತ್ತು ರಿಎನ್ಯುಮರೇಷನ್ ಮಾಡಬೇಕು ಅನ್ನುವಂಥ ಸ್ಪಷ್ಟ ಆಗ್ರಹವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಅವರು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ನಾನು, ಕುಮಾರಸ್ವಾಮಿಯವರು, ಇನ್ನು ಕೆಲವು ಪ್ರಮುಖರು ನಾಳೆ ನಾವು ಚೀಫ್ ಇಲೆಕ್ಷನ್ ಕಮಿಷನರ್ನು ಆ್ಯಕ್ಷನ್ ಆಗಲಿಲ್ಲ ಅಂದರೆ ಭೇಟಿ ಮಾಡ್ತೀವಿ ಡೆಲ್ಲಿಯಲ್ಲಿ. No, we are not making any allegation about at present against the present chief election CEO of the election commissioner, and we are not demanding that. We are only urging him to take a proper action, and re-enumeration should be done wherever such things have, such illegal, immoral things have happened. We are meeting. ನಾವೆಲ್ಲ ಸಂಪೂರ್ಣ ನಿಮಗೆ ಕಾಪಿಯನ್ನು ನಾವು ನಿಮ್ಗೆ ಕೊಡ್ತೇವೆ. ನಾವು ಸಜೆಷನ್ ಕೊಟ್ಟಿರುವಂಥದ್ದು ಒಂದು ಆ್ಯಕ್ಷನ್ ಆಗಬೇಕು, ಎರಡನೇದ್ದು ರಿವೆರಿಫಿಕೇಷನ್, ರಿಎನ್ಯುಮರೇಷನ್ ಆಗಬೇಕು. 2 ಡಿಮಾಂಡನ್ನು ನಾವು ಕೊಟ್ಟಿದ್ದೇವೆ. ಆಶಾ ಕಾರ್ಯಕರ್ತರು ಮತ್ತು ಅಧಿಕಾರಿಗಳ ಮೇಲೆ ಕೆಲವು ಶಾಸಕರು ಕೂಡ ಫೋನ್ ಮಾಡಿ ಬೆದರಿಕೆ ಆಗ್ತಕ್ಕಂಥದ್ದು, ಅವ್ರ ಮೇಲೆ ಒತ್ತಡ ಆಗ್ತಕ್ಕಂಥ ಪ್ರಯತ್ನ ಕೂಡ ಆಗ್ತಿದೆ. ಇದು ಯಾವುದೇ ಒತ್ತಡ ಆಗಬಾರದು ಅನ್ನುವ ಕಾರಣಕ್ಕಾಗಿಯೇ ನಾವು ಚೀಫ್ ಇಲೆಕ್ಷನ್ CEO ಅವರಿಗೆ ಹೇಳಿದ್ದೇವೆ, ಇಲೆಕ್ಷನ್ ಕಮಿಷನರ್ CEO ಅವರಿಗೆ ಹೇಳಿದ್ದೇವೆ, ನೀವು ಇಂಡಿಪೆಂಡೆಂಟ್ ಅಧಿಕಾರಿಗಳನ್ನು ನೇಮಿಸಿ ಆ್ಯಕ್ಷನ್ ತೆಗೆದುಕೊಂಡ್ರೆ, ಆ್ಯಕ್ಷನ್ ತೆಗೆದುಕೊಂಡ್ರೆ ಕೆಳಮಟ್ಟದ ಯಾವುದೇ ಅಧಿಕಾರಿಗಳು ಇವರ ಮಾತನ್ನು ಮಾನ್ಯ ಮಾಡೋದಿಲ್ಲ. ಯಾವುದು ಸ್ಕ್ರೂಟ್ನಿಯಲ್ಲಿ ಈಗ ನೀವು ಒಂದೇ ಸರ್ನೇಮ್ನವ್ರು 4 ಜನ ಹೆಸರು ಕೊಟ್ಟು ನಿಮ್ಮ ಅಜ್ಜ ಅಜ್ಜಿ ಬಿಟ್ಟು ಬೇರೆದವ್ರನ್ನ ಕೊಟ್ಟರೆ ಮತ್ತು ಒಂದೇ ಕಡೆ ಕೂತು ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾರೋ ಸತ್ತೋಗಿದ್ದರು, ನೀವು ತುಂಬಿ ಯಾರೋ ಒಬ್ಬರು ಸಹಿ ಮಾಡಿಕೊಟ್ರೆ ಗೊತ್ತಾಗಲ್ಲ. ಅದು ಬರೀ ಪರ್ಪಸ್ ಆಫ್ ಗೋಯಿಂಗ್ ಟು ಡೋರ್ ಸರ್ವೆ ಈಸ್ ಅಲ್ಲಿನ ಪರಿಸ್ಥಿತಿ ತಿಳ್ಕೊಳ್ಳೋದು. BLA 2 ಯಾಕೆ ಇರಬೇಕು? ಯಾರಾದರೂ ಸುಳ್ಳು ಹೇಳಿದರೆ ಇಲ್ಲ ಇವರು ಸತ್ತೋಗಿದ್ದಾರೆ, ಇವರು ಶಿಫ್ಟ್ ಆಗಿದ್ದಾರೆ, ಇದನ್ನು ಹೇಳೋದಕ್ಕೇ ಮಾಡೋದಲ್ಲ ಈ ವ್ಯವಸ್ಥೆ. ಅವರು ಒಂದು ಕಡೆ ಕೂತ್ಕೊಂಡ್ರೆ ಹೆಂಗೆ ಮಾಡೋಕ್ಕಾಗತ್ತೆ? ಎಲ್ಲಿ BLO ಬಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಸೀದಿಯಲ್ಲಿ ಕೂತ್ರೆ, ದರ್ಗಾದಲ್ಲಿ ಕೂತ್ಕೊಂಡ್ರೆ ಅವ್ನು ಬಾಂಗ್ಲಾದೇಶದಿಂದ ಬಂದಾನೆ, ಎಲ್ಲಿ ಬಂದಿದ್ದಾನೆ ಹೆಂಗೆ ಗೊತ್ತಾಗುತ್ತೆ ಇದು? दैट इज़ ए कॉन्स्पिरेसी. ये बहुत बड़ा कॉन्स्पिरेसी है, ये षड्यंत्र है. तो लोगों को डराने के लिए इस बात को उन्होंने कहा है. ये तो इसी समय कहा है. क्यों कहा है? हमने कहीं, इलेक्शन कमीशन ने कहीं नहीं कहा है कि अगर SIR में आपका वोट डिलीट होता है तो आपका राशन काटेंगे, ऐसे कभी किसी प्रदेश में भी नहीं कहा है. इधर सिर्फ CM कहा है. CM का उद्देश्य क्या है? CM का उद्देश्य एक ही है कि इसको डिरेल करना, इसको डिफ्यूज़ करना, इसको पूरा षड्यंत्र करके
इसको ख़त्म करना। क्योंकि उन्होंने वेस्ट बंगाल का एक आदेश कॉपी भी दिखाया कि जो जिसका नाम कट हुआ है उनको राज्य सरकार ना राज्य सरकार पहले ये राज्य सरकार केंद्र सरकार से या और किसी कॉन्स्टिट्यूशनल बॉडी से ऐसा कुछ आदेश नहीं है, लेकिन जब एसआईआर शुरू हुआ तब ये बात कहने का मतलब क्या है? हमने तुरंत करने ನಾವು ಇಮಿಡಿಯೇಟ್ ಮಾಡ್ಲಿಕ್ಕೆ ಹೇಳಿದೆ। नहीं ये तो पहले से जो जब अपने अपने सरकार थे, कांग्रेस पार्टी के सरकार थे, कैसे ऐसे चुनाव आयोग का चुनाव कमिश्नर का अपॉइंटमेंट होता था ये सब जानते हैं। ये तो सिर्फ प्राइम मिनिस्टर अपने एक सिग्नेचर से कराते थे। एक ही उदाहरण दूँ तो नवीन चावला के बारे में क्या हुआ था, शाह कमीशन ने क्या बोला था, ही इज नॉट टू फिट एनी एग्जीक्यूटिव पोस्ट, दैट वाज द recommendation of Shah Commission. In spite of that, he was made the Chief Election Commissioner. And these people are talking all such things, utter nonsense things. And when body is constituted, and Supreme Court has also monitored this, you should understand that.